ನೀರಾವರಿ ಸಾಧನೆಗಾಗಿ ಜಿಲ್ಲಾ ಮಟ್ಟದ ಜಲಗ್ರಹ ಕುರಿತು ತೆಲಂಗಾಣ ಮಾದರಿ ಹೋರಾಟ ಕೋಲಾರ ನಗರದಲ್ಲಿ ಜನವರಿ 17ರಂದು ನಡೆಯಲಿರುವ ಸಹಸ್ರ ಸಂಖ್ಯೆಯ ಎಲ್ಲ ಜನಸಾಮಾನ್ಯರು ರೈತಾಪಿ ಜನರು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಬೇಕಾಗಿ ಪೂರ್ವಭಾವಿ ಸಭೆ ಶ್ರೀನಿವಾಸಪುರ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಗೌರವಾನ್ವಿತರು ಹಿರಿಯರು ಗಣ್ಯರು ಗೌರವಾನ್ವಿತ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಎಲ್ಲರೂ ಉಪಸ್ಥಿತರಿದ್ದು ಈ ಸಭೆಯಲ್ಲಿ ಚಿನ್ನಪ್ಪ ರೆಡ್ಡಿ ಡಾಕ್ಟರ್ ವೇಣುಗೋಪಾಲ್ ತೂಪಲ್ಲಿ ನಾರಾಯಣಸ್ವಾಮಿ ಶೇಷಾಪುರ ಗೋಪಾಲ್ ರವರು ದಿಂಬಾಲ್ ಅಶೋಕ್ ಪಾತುಕೋಟ ನವೀನ್ ಮತ್ತು ಸೂರ್ಯನಾರಾಯಣ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಚೌಡರೆಡ್ಡಿ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಗೌರವಾನ್ವಿತ ಅಧ್ಯಕ್ಷರು ಆಂಜನೇಯ ರೆಡ್ಡಿ ಮಳ್ಳೂರು ಹರೀಶ್ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಉಪಾಧ್ಯಕ್ಷರು ನಾಗದೇನಹಳ್ಳಿ ನಾರಾಯಣಸ್ವಾಮಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಡಾಕ್ಟರ್ ರಮೇಶ್ ಡಿಕೆ ರಾಜೇಶ್ ಶಿವಪ್ಪ ರಾಮು ಶಿವಣ್ಣ ಕೆಸಿ ಸಂತೋಷ್ ತಮಕ ಶ್ರೀನಾಥ್ ಹಾಗೂ ಟ್ಯಾರ್ ಚೌಡರೆಡ್ಡಿ ಹೀಗೆ ಹಲವಾರು ಗಣ್ಯರು ಜನಸಾಮಾನ್ಯರು ಭಾಗವಹಿಸಿ ಪೂರ್ವಭಾವಿ ಸಭೆ ಯಶಸ್ಸುಗೊಳಿಸಿದರು. 17ನೇ ತಾರೀಕು ಶ್ರೀನಿವಾಸಪುರದಿಂದ ಅವರಷ್ಟಕ್ಕವರೇ ಈ ಒಂದು ಸಮಾವೇಶಕ್ಕೆ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅದು ಕೋಲಾರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಏನಿದೆ ಆ ಕಾಲೇಜ್ ಒಂದು ಗ್ರೌಂಡ್ ಅಲ್ಲೇ ಈ ಒಂದು ಸಮಾವೇಶ ನಡೀತಾ ಇದೆ. ಅದಕ್ಕೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದ ಗೋಪಾಲ್ ಗೌಡರ ಅಧ್ಯಕ್ಷತೆಯಲ್ಲಿ ನಾವು ಹೋರಾಟವನ್ನು ನಾವು ಹಮ್ಮಿಕೊಳ್ತಾ ಇದ್ವಿ. ದಯವಿಟ್ಟು 10:10ವರೆಗೆ ಸರಿಯಾಗಿ 17ನೇ ತಾರೀಕು 10ವರೆಗೆ ಸರಿಯಾಗಿ ಕೋಲಾರದ ಕಾಲೇಜ್ ಜೂನಿಯರ್ ಪ್ರಥಮ ದರ್ಜೆ ಕಾಲೇಜಿನ ಸ್ಟೇಡಿಯಂನಲ್ಲಿ ಭಾಗಿಯಾಗಬೇಕು. ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿ ನಾವು ಸರ್ಕಾರದ ಮಾಡಬೇಕು ಅಂತ ಹೇಳಿ ಕಳಕಳಿಯಾಗಿ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಈ ಒಂದು ಎಲ್ಲರಿಗೂ ಧನ್ಯವಾದಗಳು. ಇದಕ್ಕೆ ಎಲ್ಲರೂ ಪ್ರತಿ ಮನೆ ಮಾತಾಡಬೇಕು, ಚರ್ಚೆ ಆಗಬೇಕಾಗಿದೆ. ಅದರಿಂದ ಎಲ್ಲರೂ ಸಹಕಾರ ಬೇಕಾಗಿದೆ. 17ನೇ ತಾರೀಕಿರ್ತಕ್ಕಂಥ ಒಂದು ಸಭೆಗೆ ಹೆಚ್ಚಿನ ಮಟ್ಟದಲ್ಲಿ ನಾವೆಲ್ಲ ಸೇರಬೇಕು. ಪ್ರತಿ ಹಳ್ಳಿಯಲ್ಲಿ ಚರ್ಚೆ ಆಗಬೇಕು. ನಿಮ್ಮ ಹೋರಾಟಗಳನ್ನು ಯಾವತ್ತೂ ಇರ್ತದೆ. ನಮ್ಮ ಜಸ್ಟಿಸ್ ಅವ್ರ ನಾಯಕತ್ವ ನಡೀತಾ ಇದೆ. ನಮ್ಮ ಸಂತೋಷ. ಇದರಲ್ಲಿ ಯಾವುದೇ ರಾಜಕೀಯ ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷಗಳವರು ಎಲ್ಲ ಹೋರಾಟಗಳು ಪ್ರತಿನಿಧಿ ಸಂತೋಷ ಆಗ್ತದೆ. ಸಂಕುಚಿತ ಮನೋಭಾವನೆ ಫಸ್ಟ್ ಬಿಡಬೇಕು. ರಾಜಕೀಯ ಪಕ್ಷ ಮಾಡಬೇಕು. ಇದರಲ್ಲಿ ನೆನಪು ಇದೆ, ಹಿಂಸುತ್ತತೆ ನೆನಪು ಇದೆ ಅನ್ನೋ ಭಾವನೆ ಕೊಡಬೇಕು. ಯಾರೋ ನಮ್ಮನ್ನು ರಾಜಕೀಯ ಬಿಟ್ಟು ಬೇರೆ ಮನುಷ್ಯರು ಕರೆದಾಗ ರಾಜಕೀಯ ಆಲೋಚನೆ ಮಾಡದೆ ಬರಬೇಕು. ಕರೆದಾಗ ಬಂದರೆ ಸಂತೋಷ. ನೀವು ರಾಜಕೀಯ ಮನಸ್ಸು ಬರದೇ ಹೋದರೆ ಅದು ಒಳ್ಳೇದಲ್ಲ. ನಾನು ಹೇಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ ತಿಳಿಸ್ತೇನೆ. ಜೈ ಹಿಂದ್, ಜೈ ನೀರಾವರಿ. ಆತ್ಮೀಯ ಶಾಶ್ವತ ನೀರಾವರಿ ಹೋರಾಟಕ್ಕೋಸ್ಕರ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಮೂಲತಃ ಹೇಳಬೇಕಂದ್ರೆ ನಮ್ಮ ಅವಿಭಾಜ್ಯ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಒಂದು ಶಾಶ್ವತ ನೀರಾವರಿಯ ವ್ಯವಸ್ಥೆ ಮೊದಲಿಂದಲೂ ಇಲ್ಲ. ಇದು ಮಳೆ ಆಧಾರಿತ ಪ್ರದೇಶ. ಅದರಿಂದಲೇ ರಾಜರು ನಮ್ಮ ಪೂರ್ವಜರೆಲ್ಲ ಅತಿ ಹೆಚ್ಚು ಕೆರೆ ಕುಂಟೆಗಳನ್ನ ನಮ್ಮ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಕಟ್ಟಿದ್ರು. ಆದರೆ ಏನು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಮತ್ತೆ ಏನು ಟೆಕ್ನಾಲಜಿ ಬೆಳೀತಾ ವ್ಯವಸಾಯ ಮಾಡೋದು ಪ್ರತಿ ಒಂದು ಇದಕ್ಕೂ ಭೂಮಿಯ ಅವಶ್ಯಕತೆ, ನೀರಿನ ಅವಶ್ಯಕತೆ ಹೆಚ್ಚಾದಾಗ ಈ ಮಳೆ ಏನು ಬರ್ತಾ ಇತ್ತು ಅದು ಬರ್ತಾ ಕಮ್ಮಿ ಆದಂಥ ಸಂದರ್ಭದಲ್ಲಿ ಇಲ್ಲಿ ಸಿಗುವಂಥ ನೀರು ಅವಶ್ಯಕತೆ ಸಾಕಾಗಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ಟೆಕ್ನಾಲಜಿನ ಅನ್ಸೈಂಟಿಫಿಕ್ ಆಗಿ ಯೂಸ್ ಮಾಡಿಕೊಂಡು ಬೋರ್ವೆಲ್ಸ್ ಹಾಕಿ ಇದ್ದಂಥ ಅಂಡರ್ ವಾಟರ್ ಕೂಡ ನಾವು ಎಕ್ಸಾಸ್ಟ್ ಮಾಡ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ಅದು ಕೂಡ ಫೇಲ್ಯೂರ್ ಆದಾಗ ನಮ್ಮೆಲ್ಲ ಮುಖಂಡರು ಶಾಶ್ವತ ನೀರಾವರಿ ಹೋರಾಟಕ್ಕೋಸ್ಕರ ಹೋರಾಟ ಮಾಡಿದ ಪ್ರತಿಫಲವಾಗಿ ಎತ್ತಿನ ಮಳೆ ಒಂದು ಯೋಜನೆ ಬಂತು. ಅದರಲ್ಲಿ ಏನು ದೊಡ್ಡ ಆಸೆ ಮಾಡಿದ್ವಿ, ನಮ್ಮ ಕೋಲಾರ ಜಿಲ್ಲೆಗೆ ನೀರು ಬರ್ತದೆ ಅಂತ. ಆದರೆ ಆ ಎತ್ತಿನ ಮಳೆಯಲ್ಲಿ 8 ಪಾಯಿಂಟ್ ಕೋಲಾರ. ಅಂಥ ಒಂದು ಸಂದರ್ಭದಲ್ಲಿ ನೀರು ಬರದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಸ್ವಾಭಾವಿಕವಾಗಿ ಅದ್ರ ಮೇಲೆ ಆಸೆ ಉಟ್ಕೊಳ್ತಾರೆ. ಸೊ ಅದು ಕೂಡ ಎಲ್ಲೋ ಒಂದು ವಾತಾವರಣ ಮಾಡಿದಾಗ ಅದು ಕೂಡ
ಒಂದು ಸಂದರ್ಭದಲ್ಲಿ ಈ ಒಂದು ಹೋರಾಟದ ಪ್ರತಿಫಲವಾಗಿ KC ವ್ಯಾಲಿ ಅದು ಆರಂಭ ಆಯಿತು. ಅದರಲ್ಲೂ ಸಹಿತ ಬಹುಶಃ ಸುಮಾರು ಕೆರೆಗಳಿಗೆ ಈಗಾಗಲೇ ನೀರು ಬಂದಿದೆ. ಅಂತ ಒಂದು ಸಂದರ್ಭದಲ್ಲಿ ನೀರು ಬಂದರೆ ಸಾಕು, ಯಾವುದೋ ಒಂದು ನೀರು ನಮ್ಮ ಕೆರೆ ಕುಂಟೆಗೆ ತುಂಬಿದ್ರೆ ಸಾಕು ಅಂತ ಒಂದು ಆಸೆ ನಮಗಿತ್ತು. ಆದರೆ ಬಂದ ಮೇಲೆ ಇದು ಟೆರ್ಷರಿ ಲೆವೆಲ್ ಫಿಲ್ಟ್ರೇಷನ್ ಆಗಬೇಕು ಅಂತ ಎಲ್ಲರೂ ದೊಡ್ಡ ಮಟ್ಟದ ಕೂಗು ಬರ್ತಾ ಇದೆ. ಆದರೆ ವಾಸ್ತವಿಕವಾಗಿ ನಾವು 3ನೇ ಹಂತದ ಶುದ್ಧೀಕರಣ ಅಷ್ಟು ಸಿಂಪಲ್ ಅಲ್ಲ. ಯಾಕಂದ್ರೆ ದೊಡ್ಡ ಮಟ್ಟದ ಹಣಕಾಸಿನ ಅವಶ್ಯಕತೆ ಇದೆ. ಅದು ಪ್ರಾಕ್ಟಿಕಲ್ ಆಗಿ ಆಗ್ತದೆ, ಅದನ್ನು ಕೂಡ ಯೋಚನೆ ಮಾಡಬೇಕು. ಬಟ್ ನಿರಂತರವಾಗಿ ಅದ್ರ ಮೇಲೆ ನಮಗೆ ಟೆಕ್ನಾಲಜಿ ಬರ್ತಾ ಡೆವಲಪ್ ಆಗ್ಬೋದು. ಅಂತ ಒಂದು ಸಂದರ್ಭದಲ್ಲಿ ಅದು ಎಕನಾಮಿಕಲಿ ನಮಗೆ ಫಿಸಿಬಲ್ ಆಗ್ಬೋದು. ಆದರೆ ಈಗಿನ ಒಂದು ವಾಸ್ತವಾಂಶ ಪರಿಶೀಲನೆ ಮಾಡಿದಾಗ ಟೆರ್ಷರಿ ಲೆವೆಲ್ ಫಿಲ್ಟ್ರೇಷನ್ ಅಷ್ಟು ಸುಲಭ ಅಂತ ಹೇಳಕ್ಕಾಗಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಕದ ಏನು ಆಂಧ್ರ ಅವರು ಈ ಕಡೆ ಬೀಕೋಟ, ಈ ಕಡೆ ಮುಳಬಾಗಲು ಬಾರ್ಡರ್, ಈ ಕಡೆ ಮದನಪಲ್ಲಿ ಎಲ್ಲ ನೀರು ಬಂದಿರೋದು ನಾವು ನೋಡಿದ್ವಿ. ಅದನ್ನು ನೋಡ್ಬಿಟ್ಟು ಈ ನೀರು ಹತ್ತಿರದಲ್ಲೇ ಒಂದು 30-40 ಕಿಲೋಮೀಟರ್ ಹರಿಸಿದ್ರೆ ನಮ್ಮ ಕೋಲಾರ ಜಿಲ್ಲೆಗೆ ಬರ್ಬೋದಲ್ಲ ಅಂತ ಒಂದು ದೊಡ್ಡ ಆಸೆ ಈಗ ಹುಟ್ಟಿಕೊಂಡಿದೆ. ಅಲ್ಲ ಇಲ್ಲಿ ಬಾರ್ಡರ್ ಕಂಪೇರ್ ಮಾಡ್ತಾ ಇದ್ದೀವಿ ನಾವು 8 ಪಾಯಿಂಟ್ ಹೋದ್ರೆ ಈಗ ಹುಟ್ಟಿಕೊಂಡಿದೆ. ಸೊ ಇದು ವಾಸ್ತವಾಂಶ ಕೂಡ. ಯಾಕೆ ಅಂದರೆ ಈ ಕೃಷ್ಣಾ ನದಿಯಲ್ಲಿ ಇನ್ನೂ ನಮಗೆ ಸುಮಾರು TMC ನೀರು ನಾವು ನಮ್ಮ ಕರ್ನಾಟಕ ಉಪಯೋಗಿಸ್ಕೋಬೋದು ಅಂತ ಒಂದು ರಿಸರ್ವ್ ನಮಗಿದೆ ಬಚಾವತ್ತು ಆಯೋಗದ ಒಂದು ತೀರ್ಪಿನ ಪ್ರಕಾರ. ಆದರೆ ಇದರಲ್ಲಿ ಅಂತಾರಾಜ್ಯದ ಒಂದು ಇನ್ವಾಲ್ವ್ಮೆಂಟ್ ಇದೆ. ಇದು ಕೇವಲ ನಮ್ಮ ರಾಜ್ಯ ಮಾತ್ರ ತೀರ್ಮಾನ ಮಾಡೋದಲ್ಲ. ಯಾಕೆಂದ್ರೆ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ನೀರನ್ನ ನಾವು ಅಲ್ಲಿ ಬಿಡಬೇಕು, ಆಂಧ್ರಕ್ಕೆ ಬಿಡಬೇಕು. ಆ ನೀರನ್ನ ಈ ನಮ್ಮ ಮಾಡೋ ಮುಖಾಂತರ ಕೋಲಾರ ಜಿಲ್ಲೆಗೆ ಹರಿಸಬೇಕಾಗ್ತದೆ. ಅಂದ್ರೆ ಇದು ಅಂತರಾಜ್ಯದ ಮತ್ತು ಕೇಂದ್ರ ಸರ್ಕಾರದ ಇನ್ವಾಲ್ವ್ಮೆಂಟ್ ಕೂಡ ಬೇಕಾಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ನಮ್ಮ ಕೋಲಾರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತಿನ ವಾಸ್ತವಾಂಶ ನಾವು ಮಾತಾಡ್ತಾರೆ ಎಲ್ಲ ಒಂದು ಯೋಜನೆಗಳಿಂದ ಇದು ಅನುಕೂಲ ಆಗುವಂತ ಯೋಜನೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಶಾಶ್ವತ ನೀರಾವರಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸುಮಾರು ಮುಖಂಡರು ಇದ್ರ ಬಗ್ಗೆ ದೊಡ್ಡ ಆಂದೋಲನ ಮಾಡಬೇಕು ಅಂತ ಆರಂಭ ಮಾಡಿದ್ದಾರೆ. ಇದು ಕೇವಲ ಒಂದು ದಿವಸದಲ್ಲಿ ಈ ಹೋರಾಟ ಮಾಡಿದ್ರೆ 17ನೇ ತಾರೀಕು ನಾವು ಪ್ರತಿಭಟನೆ ಮಾಡಿದ್ರೆ ಸರ್ಕಾರ ವ್ಯವಸ್ಥೆ ಗಂಟೆ ತೆಗಿತದೆ ಅಂತಲ್ಲ. ನಿರಂತರವಾಗಿ ನಮ್ಮ ಈ ಒಂದು ಪ್ರದೇಶದ ಜನರು ಒತ್ತಡ ಇರಬೇಕು. ಕೇವಲ ಇದು ರೈತರು ಒಬ್ಬರೇ ಮಾಡಿದ್ರೆ ಸಾಕಾಗಲ್ಲ. ಯಾಕಂದ್ರೆ ಈ ನೀರು ಕೇವಲ ರೈತರಿಗಲ್ಲ, ಪ್ರತಿಯೊಬ್ಬರಿಗೂ ಸಹಿತ ಬೇಕಾಗ್ತದೆ, ಪ್ರತಿಯೊಬ್ಬ ನಾಗರಿಕರಿಗೂ ಬೇಕಾಗ್ತದೆ, ಯಾವುದೇ ಬಿಸ್ನೆಸ್ ಬೇಕಾಗ್ತದೆ, ಕೈಗಾರಿಕೆ ಮಾಡೋರಿಗೂ ಬೇಕಾಗ್ತದೆ, ವ್ಯವಸಾಯ ಮಾಡೋರಿಗೂ ಬೇಕಾಗ್ತದೆ, ಪ್ರತಿಯೊಬ್ಬರಿಗೂ ಬೇಕಾಗ್ತದೆ. ಆ ಒಂದು ದೃಷ್ಟಿಯಿಂದ ಕೇವಲ ರೈತರು ಮಾತ್ರ ಅಲ್ಲ, ಪ್ರತಿಯೊಬ್ಬರೂ ಸಹಿತ ಇದರಲ್ಲಿ ಇನ್ವಾಲ್ವ್ ಆಗಿ ನಿರಂತರವಾಗಿ ಈ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದು ಕಾರ್ಯಗತ ಆಗೋ ತನಕ ನಮ್ಮ ಈ ಒಂದು ಒತ್ತಡ ವ್ಯವಸ್ಥೆ ಮೇಲೆ ಇರಬೇಕು ಅಂತ ಹೇಳ್ತಾ, ಅದಕ್ಕೆ ತಾವೆಲ್ಲ ಏನ್ ತೀರ್ಮಾನ ತಗೊಳ್ತೀರೋ ಅದಕ್ಕೆಲ್ಲರೂ ಬದ್ಧವಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಮತ್ತೇನು ನೀರಾವರಿ ಜಲಾಗಾರ ಸಭೆಯ ಇಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. 17ನೇ ತಾರೀಕು ಕಾರ್ಯಕ್ರಮದ ಬಗ್ಗೆ ಇವತ್ತು ನಮಗೆ ಮಾತಾಡಬೇಕು ಅಂತ ಒಂದು ಭಾವನೆ. ಈಗಾಗಲೇ ಎಲ್ಲ ತಾಲೂಕು ಶ್ರೀನಿವಾಸಕ್ಕೆ ಒಂದು ಹೋರಾಟ ಮುಂಚೂಣಿ ನಾಯಕ ಅವೆಲ್ಲ ವಿಚಾರಗಳನ್ನ ತಿಳಿಸ್ತಾರೆ. ಈಗ ನಾವು ಸುಮಾರು 340 ಹಳ್ಳಿ ಶ್ರೀನಿವಾಸ ತಾಲೂಕಲ್ಲಿ ಕನಿಷ್ಠ 50 ಜನ ಒಂದು ಹಳ್ಳಿಯಿಂದ ಹೋಗುವುದು ನಮ್ಮ ಅಪೇಕ್ಷೆ. ಒಂದು 10,000 ಜನ ಶ್ರೀನಿವಾಸಪುರದಿಂದ ಹೋದಲ್ಲಿ ಇಡೀ ಜಿಲ್ಲೆಯಿಂದ ಒಂದು 50,000 ಜನ ಸೇರಿದಲ್ಲಿ ಅದಕ್ಕೆ ನಾವು ಹೋರಾಟಗಾರರು ಮುಂಚೂಣಿಯಲ್ಲಿರ್ತಕ್ಕಂಥವರು ರಾಜ್ಯದ ಜಲ ಸಂಪನ್ಮೂಲ ಸಚಿವರು ಇರ್ಬೋದು, ಮಾನ್ಯ ಅಲ್ಲಿ ಸಂಬಂಧಪಟ್ಟ ನೀರಾವರಿ ತಜ್ಞರು ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ಇಲ್ಲಿ ಬಂದಾಗ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ನಮಗೂ ಅವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗಿದ್ರೆ ಸಹಜವಾಗಿ ಪ್ರತಿಭಟನೆ ಹೋಗ್ತಾರೆ. ಅದಕ್ಕೆ ನಮ್ಮ ಒತ್ತಾಯ ಕೂಡ ಇದೆ. 17ನೇ ತಾರೀಕು ಸಂಬಂಧಪಟ್ಟ ಮಂತ್ರಿಗಳು, ಆದರೆ ಮುಖ್ಯಮಂತ್ರಿಗಳನ್ನು ಕರೆಸಿ ನಮ್ಮ ವಸ್ತುಸ್ಥಿತಿನ ಅರ್ಥ ಮಾಡಿಸಬೇಕು ಅನ್ನೋದು ನಮ್ಮ ಭಾವನೆ. ಮುಖ್ಯವಾಗಿ ನಮ್ಮ ಶ್ರೀನಿವಾಸಪುರದಿಂದ ಇಲ್ಲಿ ಎಲ್ಲ ನಾಯಕರಿಗೆ ಶಕ್ತಿ ಇರುವಂಥ ಎಲ್ಲ ತಪ್ಪಿದ್ದೀವಿ. ನಮ್ಮ ಎಲ್ಲ ನಾಯಕರಿಗೆ ಇವತ್ತಿಂದಲೇ ನಮ್ಮ ಹಳ್ಳಿಗಳಿಗೆ ಹೋಗಿ ನಮಗೆ ಏನು ನೀರಿನ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಗೆ ಹೋಗಿ ಅದನ್ನು ತಿಳಿಸೋದು ಆಗ್ತೇವೆ. ಎಲ್ಲರೂ ತಿಳಿಸೋಣ. 17ನೇ ತಾರೀಕು ಕೋಲಾರ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಸಂದರ್ಭದಲ್ಲಿ ಆಶಿಸ್ತಾ ನಾವೆಲ್ಲರೂ ಹೆಚ್ಚಿಗೆ ಇವತ್ತಿನ ಸಭೆ ತುಂಬ ಜನ ಎಲ್ಲ
ಇದನ್ನು ಯಾವ ರೀತಿ ಈ ನೀರಾವರಿ ಹೋರಾಟ ನಡೆಸಬೇಕು, ಏನು ಮಾಡಿದರೆ ಕರೆಕ್ಟಾಗಿ ಈ ಬಯಲು ಸೀಮೆಗಳಿಗೆ ನೀರು ಬರುತ್ತೆ ಅಂತ ನಮ್ಮ ಸಮಾಜದವರು ಹೇಳ್ತಾರೆ. ಅದರಲ್ಲಿ ಹಲವಾರು ವರ್ಷಗಳಿಂದ ತೊಡಗಿಸಿಕೊಂಡು ಏನು ಮಾಡಿದ್ರೆ ಶಾಶ್ವತ ನೀರು ನಮ್ಮ ಬಯಲು ಸೀಮೆಗೆ ಸಿಕ್ಕತ್ತೆ ಎಂಬುದಾಗಿ ಎಲ್ಲ ನಮಗೆ ತಿಳಿಸುತ್ತಾರೆ. ಆದರೆ ಈಗ ನಾವೇನು ನೀರಾವರಿ ಎಸ್ಕೊಬೇಕಾಗಿಲ್ಲ, ನಾವೇನೋ ಮಾಡಿ ನಾವು ತಿಳ್ಕೊಳ್ಳೋದನ್ನ ಮಾತಾಡಬೇಕಾಗ್ತದೆ. ನೋಡಿ, ಪ್ರಕೃತಿ ಮೊದಲಿಗೆ ಕರೆಕ್ಟಾಗಿ ನಾವು ನೀರು ಮೇಂಟೈನ್ ಮಾಡಬೇಕಾಯ್ತು. ಆ ಕಾಲದಲ್ಲಿ ಆ ಪಾಪ್ಯುಲೇಷನ್ ಕಡಿಮೆ ಆಯಿತು, ನಮ್ಮ ರಾಜ್ಯಗಳಿಗೆ ನೀರಿನ ಅವಶ್ಯಕತೆ ಬೇಕಾಗಿರಲಿಲ್ಲ. ಈ ಶ್ರೀನಿವಾಸಪುರ ಕೂಡ 3 ಲಕ್ಷಕ್ಕಿಂತ ಹೆಚ್ಚಿನ ಆಗಿದೆ. ಈ ಪಾಪ್ಯುಲೇಷನ್ ಎಷ್ಟಾಗಿದೆ, ದೇಶ ಈ ಸ್ವತಂತ್ರ ಬಂದ ಪಾಪ್ಯುಲೇಷನ್ ಎಷ್ಟಾಗಿದೆ. ಆದ್ದರಿಂದ ಎಲ್ಲಾನು ಕಡಿಮೆ ಆದಾಗ ನೀರು ಕೂಡ ಕಡಿಮೆ ಆಗಿದೆ. ಪ್ರಕೃತಿ ಈಗ ಮುನ್ಸ್ಕೊಂಡ್ಬಿಟ್ಟಿದೆ. ನೋಡಿ, ಮೊದಲ ರೀತಿ ಮಳೆ ಬರ್ತಾ ಇತ್ತು, ನಮಗೆ ಅವಶ್ಯಕತೆ ಇರಲಿಲ್ಲ. ನಂತರ ಮಳೆ ಅಭಾವ ಜಾಸ್ತಿ ಆಯಿತು. ನೆನೆಸ್ಕೋಬೇಕು, ನಾವು 5-6 ವರ್ಷಗಳಿಂದ ಸತತವಾಗಿ 6 ವರ್ಷ ಮಳೆ ಬರಲಿಲ್ಲ. ಈ ಭಾಗದಲ್ಲಿ ಎಲ್ಲ ಬೋರ್ವೆಲ್ ರದ್ದಾಗ್ತು, ಎಲ್ಲ ಟ್ಯಾಂಕರ್ಗಳಿಗೆ ಬಿಡೋದಕ್ಕೆ ನೀರು ಸಾಕಿದ್ದಾಯ್ತು. ಸರ್ಕಾರಕ್ಕೆ ಬೋರ್ವೆಲ್ ಹಾಕಿದ ಬೋರ್ವೆಲ್ ಪೇಮೆಂಟ್ ಆಗಿಲ್ಲ. ಅದಕ್ಕೆ ಮಾತ್ರ 2 ವರ್ಷದಿಂದ 1 ವರ್ಷ 2 ವರ್ಷ ಮಳೆ ಬರ್ತಾ ಇದೆ. ಅದನ್ನ ನೋಡಿ, ಈಗ ನಮ್ಮ ಉದಾಹರಣೆಗೆ ಸಿದ್ದರಾಮಯ್ಯವರು ಈ ನೀರಾವರಿ ಹೋರಾಟ ಮಾಡಿದಾಗ ಪ್ರಾರಂಭ ಮಾಡಿದ ಈ ಸಿದ್ದರಾಮಯ್ಯಗೆ ನೀರಾವರಿ ಹೋರಾಟದ ಪ್ರಾಮುಖ್ಯತೆ ಏನೇನೋ ಎಂಬುದಾಗಿ ನಮಗೆ ಈಗ ತಿಳಿತಾ ಇದೆ. ನೋಡಿ, ಈಗ ಯಾವುದೇ ಮೂಲದಿಂದ ಆಗಲಿ, ಯಾವುದೇ ಸರ್ಕಾರ 20 ವರ್ಷಗಳಾಗಿದೆ, ಅದು ಎತ್ತಿನಾಳಿ ಸರ್ಕಾರ, ಎಸಿ ವ್ಯಾಲಿ ಸರ್ಕಾರ, ಆರ್ಮಿಸಿ ವ್ಯಾಲಿ ಸರ್ಕಾರ, ಯಾವುದೇ ಒಂದು ಯೋಜನೆಗಳಿಂದ ಈ ಬಯಲು ಸೀಮೆಗೆ ಕುಡಿಯುವ ನೀರು, ಶುದ್ಧವಾದ ನೀರು, ವ್ಯವಸಾಯಕ್ಕೆ ನೀರು ಯಾವುದೇ ಒಂದು ಸರ್ಕಾರದ ಕರ್ತವ್ಯ. ನೋಡಿ, ಸ್ವತಂತ್ರ ಬಂದ ಮೇಲೆ ಏನು ಸ್ವತಂತ್ರ ಬಂದ ಮೇಲೆ ಈ ಬಯಲು ಸೀಮೆಗೆ ಎಷ್ಟು ದುಡ್ಡು ಬಂದಿದೆ ನೀರಾವರಿ ಯೋಜನೆಗೆ, ಬೇರೆ ಜಿಲ್ಲೆಗಳಿಗೆ ಏನಾಗಿದೆ, ಎಷ್ಟೆಷ್ಟು ಪ್ರಾಜೆಕ್ಟ್ ಮಾಡಿದ್ದಾರೆ. ಅದನ್ನು ನಾನು ಒಂದು ಇಂಪಾರ್ಟೆಂಟು ಎಲ್ಲ ಜನಪ್ರತಿನಿಧಿಗಳ ಚೆನ್ನಾಗಿ ರೆಕಮೆಂಡೇಷನ್ಗೆ ಎಲ್ಲ ಜನಪ್ರತಿನಿಧಿಗಳ ಮುಂದೆ ನಾನು ಕೇಳಿದೆ ಅವಾಗ. ನೋಡಿ, ಕೋಲಾರ ಜಿಲ್ಲೆಗೆ ಬಯಲು ಸೀಮೆಗೆ ಅವಿಭಾಜ್ಯ ಕೋಲಾರ ಜಿಲ್ಲೆಗೆ ಸ್ವತಂತ್ರ ಬಂದ ಎಷ್ಟು ದುಡ್ಡು ಬಂದಿದೆ ಯೋಜನೆಗೆ ಲೆಕ್ಕಾಚಾರ ವಿಭಾಗದಲ್ಲಿ ಬೇರೆ ಬೇರೆ ಎಲ್ಲೋಗಿದೆ ಅಂತ. ಯಾಕೆ ನೀವೆಲ್ಲ ಈ ರೀತಿ ಈ ಭಾಗಕ್ಕೆ ಆ ಒಂದು ಯೋಜನೆಗಳನ್ನು ತಂದು ಬಡ್ಜೆಟ್ ತಂದು ಶಾಶ್ವತ ನೀರಾವರಿ ನೀರು ಒದಗಿಸಿ ಯಾಕೆ